ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಈಗ ಬಿಗ್ ಬಾಸ್ ಮನೆಗೆ ಕಾರ್ತಿಕ್ ಮತ್ತೆ ನಮ್ರತಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಸೀಸನ್ 10ರ ವಿನ್ನರ್ ಕಾರ್ತಿಕ್ ಹಾಗೂ 10ರ ಸ್ಪರ್ಧಿ ನಮ್ರತಾ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ನಲ್ಲಿ ಇನ್ನೂ ಕೂಡ ನಾಮಿನೇಷನ್ ಕಿಚ್ಚು ಹೆಚ್ಚಾಗ್ತಾನೆ ಇದೆ. ಬಿಗ್ ಬಾಸ್ ನವರು ನಾಮಿನೇಷನ್ ನ ಪ್ರತಿ ದಿನಕ್ಕೂ ಕೂಡ ಮುಂದುವರಿಸ್ತಾನೆ ಇದ್ದಾರೆ. ಅವಾಗೆಲ್ಲ ಒಂದೇ ದಿನಕ್ಕೆ ನಾಮಿನೇಷನ್ ಪ್ರಕ್ರಿಯೆ ಮುಗೀತಾ ಇತ್ತು. ಬಟ್ ಇವಾಗ ನಾಮಿನೇಷನ್ ಪ್ರಕ್ರಿಯೆನೆ 3-4 ದಿನ ಟೈಮ್ ತಗೊಂತಾ ಇದೆ. ಅದರಲ್ಲೂ ಕೂಡ ವೆರೈಟಿ ಆಗಿ ಹಾರ್ಟಿಗೆ ಚುಚ್ಚೋದು ಆಗಿರ್ಬೋದು, ಆಮೇಲೆ ಮಡಿಕೆಯನ್ನ ಅವರ ಹೆಸರಲ್ಲಿ ಅವ್ರ ಫೋಟೋ ಅಂಟಿಸಿರೋ ಮಡಿಕೆಯನ್ನ ನೀರಿಗೆ ಬಿಸಾಕೋದಾಗಿರ್ಬೋದು, ಅಥವಾ ಕಪ್ಪು ಬಣ್ಣದ ನೀರನ್ನ ತಲೆ ಮೇಲೆ ಸುರಿಯೋದಾಗಿರ್ಬೋದು. ಈ ರೀತಿಯಾಗಿ ಸ್ಪರ್ಧಿಗಳಿಗೆ ರೊಚ್ಚಿಗೆ ಇಳಿಸುವಂತಹ ನಾಮಿನೇಷನ್ ಪ್ರಕ್ರಿಯೆ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇದೆ. ಓಕೆನಾ? ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ತಿಕ್ ಅವರು ಅವರ ನಿರ್ವಹಣೆಯಲ್ಲಿ ನಾಮಿನೇಷನ್ ಮುಂದುವರಿಯುತ್ತೆ. ಅದರಲ್ಲೂ ಕೂಡ ರಜತ್ ಅವರನ್ನ ಧನ್ರಾಜ್ ಅವರು ನಾಮಿನೇಟ್ ಮಾಡ್ತಾರೆ. ಕಾರಣ ಏನ್ ಕೊಡ್ತಾರಪ್ಪ ಅಂದ್ರೆ, ತ್ರಿವಿಕ್ರಮ್ ಅವರು ಧನ್ರಾಜ್ ಅವರು ಒಂದು ಗ್ರೋಸರಿ ಟಾಸ್ಕ್ ಅನ್ನ ಗೆಲ್ಲಲಿಕ್ಕೆ ಅವರೇ ಕಾರಣ ಅಂತ ಹೇಳ್ತಾರೆ. ಅವ್ರ ಕಾರಣ ಅಲ್ಲ ಅನ್ನಂತ ಹೇಳೋದಕ್ಕೆ ಹೋಗ್ತಾರೆ ಅವರು. ಅವ್ನು ಯಾರೋ ಅದಕ್ಕೆ ರಜತ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವ್ನು ಯಾರೋ ಕೊಟ್ಟಿರೋ ಕಾರಣಕ್ಕೆ ನೀನ್ ನನಗೆ ಹೇಳ್ತೀಯಲ್ಲೋ ಗುಗ್ಗು ನನ್ನ ಮಗನೇ ಅಂತ ಅವನು ವರ್ಡ್ ಅನ್ನು ಯೂಸ್ ಮಾಡ್ತಾರೆ. ರಜತ್ ಅವರು ಓಕೆ, ದೇಹದಲ್ಲಿ ಬಲಾಢ್ಯರಾಗಿದ್ದಾರೆ, ಬಟ್ ಅದರ ಜೊತೆಯಲ್ಲಿ ಎಲ್ಲದರಲ್ಲೂ ಟಾಸ್ಕ್ ಗಳು ಚೆನ್ನಾಗಿ ಆಡ್ತಾರೆ. ನಾನು ಸ್ವಲ್ಪ ದೇಹದಲ್ಲಿ ದೊಡ್ಡಕ್ಕಿದ್ದೀನಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಬಿಲ್ಡಪ್ ಅನ್ನೇ ತಗೊಂತಾ ಇದ್ದಾರೆ. ಬೇರೆ ಸ್ಪರ್ಧಿಗಳನ್ನ ಕೇವಲವಾಗಿ ಮಾತಾಡೋದು ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಬಟ್ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ, ಆಟ ಚೆನ್ನಾಗಿ ಆಡ್ತಾರೆ. ಅದೆಲ್ಲದನ್ನು ಹೊರತುಪಡಿಸಿ ನನಗೆ ನನ್ನ ಲೆವೆಲ್ಗೆ ಯಾರು ಇಲ್ಲ, ನಾನೇ ನಂಬರ್ 1 ಅನ್ನೋ ರೀತಿ ಬಿಲ್ಡಪ್ ಅನ್ನು ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಆಮೇಲೆ ಲೋ ಪಾಪು ಕಣೋ ನೀನು, ಅದಕ್ಕೆ ನೀನ್ ಪಾಪು ಅಂತ ಹೇಳೋದು ಹಂಗೆ ಹಿಂಗೆ ಅಂತ ಹೇಳಿ ಸ್ವಲ್ಪ ಧನ್ರಾಜ್ ಅವ್ರಿಗೆ ಕಾಮಿಡಿ ಮಾಡಿ ಕೂಡ ಹೇಳ್ತಾರೆ. ಧನ್ರಾಜ್ ಅವರು ಹೌದು, ನಾನು ಆಟ ಆಡಕ್ಕೆ ಬಂದಿರೋದು, ನೀವು ಅಂಕಲ್ಲ ಅಂತ ಹೇಳಿ ಅವರು ಕೂಡ ಬಿಡಲ್ಲ. ಓಕೆನಾ? ಧನ್ರಾಜ್ ಅವ್ರು ಮೊದ್ಲೇನಾಗಿಲ್ಲ, ಈಗ ಯಾರಿಗಾದ್ರೂ ಕೂಡ ಟಾಂಗ್ ಕೊಡ್ತಾರೆ. ಓಕೆನಾ? ಹಾಗಾಗಿ ಹನುಮಂತು ಅವರಿಗೂ ನಿನ್ನೆ ರಜತ್ ಮಾತಾಡಿದ್ದಷ್ಟು ಸರಿ ಇಲ್ಲ ಅನ್ಸುತ್ತೋ. ಹನುಮಂತು ಮತ್ತೆ ಧನ್ರಾಜ್ ಅವರು ನೋಡೋದಕ್ಕೆ ಸಣ್ಣಕ್ಕಿದ್ದಾರೆ ಅಂತಾನೋ, ಅಥವಾ ಅವ್ರು ಏನು ಹೇಳಲ್ಲ ಅಂತಾನೋ ರಜತ್ ಭಾರಿ ಸ್ಟ್ರಾಂಗ್ ಆಗಿ ಅವ್ರಿಗೆ ಮಾತಾಡುತ್ತಾರೆ. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಅಷ್ಟೊಂದು ಸರಿ ಅಲ್ಲ ಅನ್ಸುತ್ತೆ. ಎಲ್ಲರೂ ಕೂಡ ಒಂದೇ ಸ್ಪರ್ಧಿಗಳು, ಎಲ್ಲರೂ ಕೂಡ ಒಂದೇ ಅಂತ ಹೇಳ್ಬೋದು. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈಗ ಆಲ್ರೆಡಿ ಬಿಗ್ ಬಾಸ್ ಮನೆಗೆ ಆಲ್ರೆಡಿ ಡ್ರೋನ್ ಪ್ರತಾಪ್ ಅವ್ರು ಬಂದಾಯ್ತು, ತನಿಷಾ ಅವ್ರು ಬಂದಾಯ್ತು. ಈಗ ಕಾರ್ತಿಕ್ ಮತ್ತೆ ನಮ್ರತಾ ಎಂಟ್ರಿ ಕೂಡ ಆಗಿದೆ. ತುಕಾಲಿ ಸಂತೋಷ್ ಮತ್ತೆ ವರ್ತೂರ್ ಸಂತೋಷ್ ಅವರ ಎಂಟ್ರಿ ಕೂಡ ಇವತ್ತು ಆಗತ್ತೆ, ಇವತ್ತಿನ ಎಪಿಸೋಡ್ ಅಲ್ಲಿ. ಹಾಗಾಗಿ ನೋಡೋಣ. ನಾಮಿನೇಷನ್ನೇ ಒಂದು ವಾರ ಎಳೆದ್ಬಿಟ್ಟು ಹಳೆ ಸ್ಪರ್ಧಿಗಳನ್ನು ಎದುರುಗಡೆ ಕರ್ಸ್ಬಿಟ್ಟು ಅವ್ರ ಎದುರುಗಡೆನೂ ಕೂಡ ಈ ಒಂದು ಹೊಸ ಸ್ಪರ್ಧಿಗಳು ಜಗಳ ಆಡೋ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ಬಿಗ್ ಬಾಸ್. ನೋಡೋಣ ಏನಾಗುತ್ತೆ ಅಂತ ಹೇಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.